ನಮಸ್ಕಾರ ವೀಕ್ಷಕರೇ. ಕಾನೂನು ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಾಗಿ ಕೇಂದ್ರ ಸರ್ಕಾರ 2023ರಲ್ಲಿ ನೂತನ ವಿಧೇಯಕ ಅಂಗೀಕರಿಸುವ ಮೂಲಕ ಬ್ರಿಟಿಷ್ ಕಾಲದ ಇಂಡಿಯನ್ ಪಿನಲ್ ಕೋಡ್, ದಂಡ ಪ್ರಕ್ರಿಯಾ ಸಂಹಿತೆ ಮತ್ತು ಎವಿಡೆನ್ಸ್ ಆಕ್ಟ್ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಜಾರಿಗೆ ತಂದಿದೆ. ಕ್ಷಿಪ್ರ ತನಿಖೆ, ವಿಚಾರಣೆ, ತುರ್ತು ನ್ಯಾಯದಾನ ಒದಗಿಸುವ ನಿಟ್ಟಿನಲ್ಲಿ ಸಮನ್ಸ್ ಜಾರಿ, ಚಾರ್ಜ್ ಶೀಟ್ ಸಲ್ಲಿಕೆ, ತೀರ್ಪು ಬರೆಯುವ ಸಮಯ, ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ಪಡೆಯುವುದು ಸೇರಿ ಹಲವು ವಿಷಯಗಳನ್ನು ವಿಳಂಬ ಪ್ರಕ್ರಿಯೆ ಜರುಗದಂತೆ ಹೊಸ ಸೆಕ್ಷನ್ಗಳನ್ನು ಅಳವಡಿಸಲಾಗಿದೆ. ಈ ಬಗ್ಗೆ ಎಲ್ಲ ರಾಜ್ಯದ ಪೊಲೀಸ್ ಸಿಬ್ಬಂದಿಗೆ ತರಬೇತಿ ನೀಡಲಾಗುತ್ತಿದೆ. ಜುಲೈ 1ರಿಂದ ದಾಖಲಾಗುವ ಪ್ರಕರಣಗಳಿಗೆ ಹೊಸ ಸೆಕ್ಷನ್ಗಳನ್ನು ಬರೆಯಲಾಗುತ್ತಿದೆ. ಪೊಲೀಸ್ ತನಿಖಾ ವಿಷಯಗಳಲ್ಲೂ ಮಹತ್ವದ ಬದಲಾವಣೆ ಮಾಡಲಾಗಿದೆ. ಸೆಕ್ಷನ್ 190ರಲ್ಲಿ ಆರೋಪಿಯನ್ನು ಕಸ್ಟಡಿಗೆ ತೆಗೆದುಕೊಳ್ಳದೆ ಆರೋಪಿಯಿಂದ ಭದ್ರತೆ ಪಡೆದುಕೊಂಡು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿ ಇಲ್ಲ ಎಂದು ದಂಡಾಧಿಕಾರಿಯು ವರದಿ ನಿರಾಕರಿಸುವಂತಿಲ್ಲ ಎಂದು ತಿಳಿಸಲಾಗಿದೆ. ನ್ಯಾಯದಾನ ಒದಗಿಸುವ ಚಾರ್ಜ್ ಶೀಟ್ ಸಲ್ಲಿಕೆಯ ಅವಧಿ, ವಿಚಾರಣೆಯ ನಂತರ ತೀರ್ಪು ನೀಡುವ ಅವಧಿಯನ್ನು ಹೊಸ ವ್ಯವಸ್ಥೆಯಲ್ಲಿ ಕಡಿತಗೊಳಿಸಲಾಗಿದೆ. ನೂತನ ವಿಧೇಯಕದಲ್ಲಿ ಹೊಸ ಕಾನೂನು ಉಲ್ಲೇಖಗಳು, ವ್ಯಾಖ್ಯಾನಗಳು ಮತ್ತು 46ಕ್ಕೂ ಅಧಿಕ ಸೆಕ್ಷನ್ಗಳನ್ನು ಬದಲಾಯಿಸಲಾಗಿದೆ. ಕೇಂದ್ರ ಸರ್ಕಾರ ಐಪಿಸಿ ಬದಲಾಗಿ ಬಿಎನ್ಎಸ್, ಸಿಆರ್ಪಿಸಿ ಬದಲಾಗಿ ತಂದಿರುವ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಆರೋಪಿ ಬಿಡುಗಡೆ, ಪೋಕ್ಸೋ ಸಂಬಂಧಿತ ವರದಿ ಸಲ್ಲಿಕೆ, ಎಲೆಕ್ಟ್ರಾನಿಕ್ ಉಪಕರಣ ಮೂಲಕ ಸಮನ್ಸ್ ತಲುಪಿಸುವುದು ಸೇರಿ ಹಲವು ಮಹತ್ವದ ಬದಲಾವಣೆಯನ್ನು ತರಲಾಗಿದೆ. ಈ ಮೂಲಕ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೊಸ ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದೆ. ಏನೆಲ್ಲ ಬದಲಾವಣೆಗಳಾಗಿದೆ ಸಾಮಾನ್ಯವಾಗಿ ಅಂತ ತಿಳಿಯೋದಾದರೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಜಡ್ಜ್ಮೆಂಟ್ ವಿಚಾರವಾಗಿ ತಿಳಿಸಲಾಗಿದೆ. ಈ ಮೊದಲಿನ ಸಿಆರ್ಪಿಸಿಯಲ್ಲಿ ಸೆಷನ್ಸ್ ಪ್ರಕರಣಗಳಲ್ಲಿ ತೀರ್ಪು ನೀಡುವ 60 ದಿನದ ಅವಧಿಯನ್ನು 30 ದಿನಕ್ಕೆ ಕಡಿತಗೊಳಿಸಲಾಗಿದೆ. 30 ದಿನಗಳ ಒಳಗಾಗಿ ಅಥವಾ 45 ದಿನ ಮೀರದಂತೆ ತೀರ್ಪು ನೀಡಬೇಕು ಎಂದು ತಿಳಿಸಲಾಗಿದೆ. ಆರೋಪಿ ಜೈಲಿನಲ್ಲಿ ಇದ್ದರೆ ತೀರ್ಪು ಕೇಳಲು ಆರೋಪಿಯನ್ನು ನ್ಯಾಯಾಲಯಕ್ಕೆ ಕರೆತರಲು ಸೂಚಿಸಲಾಗಿದೆ. ಹೊಸ ಕ್ರಿಮಿನಲ್ ಕಾಯ್ದೆ ಅನ್ವಯ ಸಂತ್ರಸ್ತರು ದೂರಿನ ಸಂಪೂರ್ಣ ಮಾಹಿತಿ ಪಡೆಯುವ ಅಧಿಕಾರ ಹೊಂದಿದ್ದಾರೆ. ಎಫ್ಐಆರ್ ಉಚಿತ ಪ್ರತಿ ಪಡೆಯಲು ಅರ್ಹರು. 90 ದಿನದಲ್ಲಿ ತನಿಖೆಯ ಪ್ರಗತಿಯನ್ನು ಸಂತ್ರಸ್ತರಿಗೆ ತಿಳಿಸುವುದು ಪೊಲೀಸರಿಗೆ ಕಡ್ಡಾಯ ಮಾಡಲಾಗಿದೆ. ಬಿಎನ್ಎಸ್ಎಸ್ ಆರೋಪಿ ವಿಚಾರಣೆಗೆ ಹಾಜರಾಗುವ ಪ್ರಕ್ರಿಯೆಯಲ್ಲಿ ವಿನಾಯಿತಿ ನೀಡಲಾಗಿದೆ. ಕೋರ್ಟ್ ಅನುಮತಿ ಪಡೆದ ಆರೋಪಿ ತಾನು ಇದ್ದಲ್ಲಿಂದಲೇ ಆಡಿಯೋ ಮತ್ತು ವಿಡಿಯೋ ಮೂಲಕ ವಿಚಾರಣೆಗೆ ಹಾಜರಾಗಬಹುದು ಅಥವಾ ವಕೀಲರ ಮುಖಾಂತರ ಸರ್ಕಾರ ಗೊತ್ತುಪಡಿಸಿದ ಸ್ಥಳದಿಂದ ಹಾಜರಾಗಬಹುದು. ಕೋವಿಡ್ ಸಂದರ್ಭದಲ್ಲಿ ಈ ವ್ಯವಸ್ಥೆ ಇತ್ತು. ಸಿಆರ್ಪಿಸಿಯಲ್ಲಿ ಈ ಅನುಕೂಲತೆ ಇರಲಿಲ್ಲ. ಮೂಲ ಉದ್ದೇಶ ಶಿಕ್ಷೆ ನೀಡುವುದಕ್ಕಿಂತಲೂ ನ್ಯಾಯ ನೀಡುವುದು ನಮ್ಮ ಉದ್ದೇಶ ಆಗಿದೆ ಅಂತ ತಿಳಿಸಲಾಗಿದೆ. ಹೊಸ ಕಾನೂನಿನಲ್ಲಿ ಭಯೋತ್ಪಾದನೆಗೆ ಸ್ಪಷ್ಟ ವ್ಯಾಖ್ಯಾನ ನೀಡಲಾಗಿದೆ. ದೇಶದ್ರೋಹದ ಕಾನೂನು ರದ್ದುಪಡಿಸಲಾಗಿದೆ. ಸರ್ಕಾರದ ವಿರುದ್ಧದ ಅಪರಾಧಗಳು ಎನ್ನುವ ಹೊಸ ಸೆಕ್ಷನ್ ಜಾರಿ ಮಾಡಲಾಗಿದೆ. ನಡೆದಿರುವ ಅಪರಾಧದ ಬಗ್ಗೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬಹುದು. ಆನ್ಲೈನ್ ಮೂಲಕವೂ ದೂರು ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. ಅಪರಾಧ ನಡೆದ ಸ್ಥಳದಲ್ಲಿ ಕಡ್ಡಾಯ ಚಿತ್ರೀಕರಣ ಮಾಡಬೇಕಾಗುತ್ತೆ. ಹೊಸ ಕ್ರಿಮಿನಲ್ ಕಾನೂನುಗಳು ದೇಶದ ಅಪರಾಧ ನ್ಯಾಯ ವ್ಯವಸ್ಥೆಯನ್ನು ವಸಾಹತು ಕಾಲದ ಜಡತ್ವದಿಂದ ಹೊರತಂದು ಸಂಪೂರ್ಣವಾಗಿ ನವೀಕರಿಸುತ್ತದೆ. ಪ್ರತ್ಯೇಕತೆಯ ಘೋಷಣೆ, ಸಶಸ್ತ್ರ ಪ್ರತಿರೋಧ, ವಿಧ್ವಂಸಕ ಚಟುವಟಿಕೆ, ಪ್ರತ್ಯೇಕವಾದಿ ಚಟುವಟಿಕೆ ಅಥವಾ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಅಪರಾಧ ಎಂದು ಭಾರತೀಯ ನ್ಯಾಯ ಸಂಹಿತೆ ವರ್ಗೀಕರಿಸಿದ್ದು, ದೇಶದ್ರೋಹದ ಕುರಿತು ಕಾನೂನನ್ನು ಹೊಸ ಸ್ವರೂಪದಲ್ಲಿ ಪರಿಚಯಿಸಿದೆ. ಎಲ್ಲ ಆಸ್ಪತ್ರೆಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳಿಗೆ ಸಂತ್ರಸ್ತರಿಗೆ ಉಚಿತ ಪ್ರಥಮ ಚಿಕಿತ್ಸೆ ಅಥವಾ ವೈದ್ಯಕೀಯ ಚಿಕಿತ್ಸೆ ಖಾತರಿಪಡಿಸಲಾಗಿದೆ. ಆರೋಪಿ ಮತ್ತು ಸಂತ್ರಸ್ತರು 14 ದಿನದ ಒಳಗಾಗಿ ಎಫ್ಐಆರ್, ಪೊಲೀಸ್ ವರದಿ, ಚಾರ್ಜ್ ಶೀಟ್, ತಪ್ಪೊಪ್ಪಿಗೆ ಹೇಳಿಕೆಗಳು ಮತ್ತು ಇತರ ದಾಖಲೆಗಳ ಪ್ರತಿಗಳನ್ನು 14 ದಿನದಲ್ಲಿ ಪಡೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಮಾನವ ಹಸ್ತಕ್ಷೇಪ, ದಾಖಲೆ, ಸಾಕ್ಷ್ಯಗಳು ಹೆಚ್ಚಾಗಿತ್ತು. ಹೊಸ ಕಾಯ್ದೆಯಲ್ಲಿ ಎಲೆಕ್ಟ್ರಾನಿಕ್, ಡಿಜಿಟಲ್ ಸಾಕ್ಷ್ಯಗಳು ಕಡ್ಡಾಯವಾಗಿದೆ. ಸಾಕ್ಷ್ಯ ಇದ್ದರಷ್ಟೇ ಆರೋಪಿ ಪಟ್ಟಿ ಸಲ್ಲಿಸಬೇಕಾಗುತ್ತದೆ. ಯಾವುದೇ ಪ್ರಕರಣದಲ್ಲಿ ವ್ಯಕ್ತಿಯನ್ನು ಸಾಕ್ಷೀಕರಿಸುವ ಸಂದರ್ಭದಲ್ಲಿ ಸಮನ್ಸ್ ಜಾರಿ ಮಾಡುವಾಗ ಆ ವ್ಯಕ್ತಿಯು 60 ವರ್ಷ ಮೇಲ್ಪಟ್ಟಿದ್ದರೆ ಅಥವಾ 15 ವರ್ಷಕ್ಕಿಂತ ಕಡಿಮೆ ಇದ್ದರೆ, ಮಹಿಳೆಯರಾಗಿದ್ದರೆ, ಅಂಗವಿಕಲರು ಅಥವಾ ದುರ್ಬಲರಾಗಿದ್ದರೆ ಅವರಿಗೆ ಠಾಣೆಗೆ ಅಥವಾ ನಿಗದಿಪಡಿಸಿದ ಸ್ಥಳಕ್ಕೆ ಬರಬೇಕೆಂದು ಪೊಲೀಸರು ಒತ್ತಾಯಿಸುವಂತಿಲ್ಲ ಎಂದು ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಸೂಚಿಸಲಾಗಿದೆ. ಈ ಮೊದಲಿನ ಸಿಆರ್ಪಿಸಿಯಲ್ಲಿ ಈ ನಿಯಮ ಇರಲಿಲ್ಲ. ಶೂನ್ಯ ಎಫ್ಐಆರ್ ವ್ಯವಸ್ಥೆ ಮೂಲಕ ಒಬ್ಬ ವ್ಯಕ್ತಿಯು ಯಾವುದೇ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಬಹುದು. ಇದು ಕಾನೂನು ಪ್ರಕ್ರಿಯೆಗಳನ್ನು ಆರಂಭಿಸುವಲ್ಲಿ ವಿಳಂಬವನ್ನು ತಪ್ಪಿಸುತ್ತದೆ ಮತ್ತು ಅಪರಾಧದ ತಕ್ಷಣ ವರದಿಯನ್ನು ಖಚಿತಪಡಿಸುತ್ತದೆ. ಅಲ್ಲದೆ ಹೊಸ ಕಾನೂನಿನ ಅಡಿಯಲ್ಲಿ ಸಂತ್ರಸ್ತರು ಎಫ್ಐಆರ್ನ ಉಚಿತ ಪ್ರತಿಯನ್ನು ಪಡೆದುಕೊಳ್ಳಬಹುದು. ವಿಚಾರದಲ್ಲಿ ತಿಳ್ಕೊಳ್ಳೋದಾದರೆ, ಈ ಮೊದಲು ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರಿಗೆ 90 ದಿನಗಳವರೆಗೂ ಅವಕಾಶ ನೀಡಲಾಗ್ತಿತ್ತು ಮತ್ತು ದಾಸ್ತಾವೇಜು ಮೂಲಕ ಸಲ್ಲಿಸಬೇಕಿತ್ತು. ಹೊಸ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂದರೆ ಬಿಎನ್ಎಸ್ಎಸ್ನಲ್ಲಿ 90 ದಿನಗಳನ್ನು ಕಡಿತಗೊಳಿಸಿ 60 ದಿನಕ್ಕೆ ಇಳಿಸಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್ ಕಲಂ 64, 65, 66, 67, 68, 71 ಹಾಗೂ 4, 6, 8, 10 ಪೋಕ್ಸೋ ಪ್ರಕರಣಗಳು ಈ ನಿಯಮ ಅನ್ವಯವಾಗಲಿದೆ.
ಡಿಜಿಟಲ್ ಮಾಧ್ಯಮದ ಮೂಲಕವೂ ವರದಿ ಸಲ್ಲಿಸಬಹುದಾಗಿದೆ. ಸಮನ್ಸ್ ಕೂಡ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ನೀಡಬಹುದಾಗಿದೆ. ಆತ್ಮಹತ್ಯೆ ವರದಿಯನ್ನು 24 ಗಂಟೆ ಒಳಗಾಗಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ಸಲ್ಲಿಸಬೇಕಾಗುತ್ತೆ. ಎಸ್ಪಿ ಅವರಿಗೆ ವಿಶೇಷ ಅಧಿಕಾರವನ್ನು ಕೂಡ ನೀಡಲಾಗಿದೆ. ದಂಡ ಪ್ರಕ್ರಿಯೆ ಸಮಿತಿಯಲ್ಲಿನ ಕೆಲ ನ್ಯಾಯಾಲಯಗಳು ರದ್ದುಗೊಳಿಸಿ BNSS-ನಲ್ಲಿ ಸೆಷನ್ಸ್ ಜಡ್ಜ್, JMFC, FMFC, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ವ್ಯವಸ್ಥೆ ಮುಂದುವರಿಯಲಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಹುದ್ದೆಯನ್ನು ನೀಡುವುದು ಕಲಂ 15ರಲ್ಲಿ ತಿಳಿಸಲಾಗಿದೆ. ಮಹತ್ವವಾದ ಯಾವ ಸೆಕ್ಷನ್ಗಳು ಬದಲಾಗಿದೆ ಅಂದರೆ ಕೊಲೆ ದಂಡನೆಗೆ 302 ಸೆಕ್ಷನ್ ಬದಲಾಗಿ ಸೆಕ್ಷನ್ 103 ಸೇರಿಸಲಾಗಿದೆ. ವಧು ಮತ್ತು ವರದಕ್ಷಿಣೆ ವಿಚಾರದಲ್ಲಿ 304B ಬದಲಾಗಿ ಸೆಕ್ಷನ್ 80 ಸೇರಿಸಲಾಗಿದೆ. ಲೈಂಗಿಕ ಕಿರುಕುಳಕ್ಕೆ 354A ಬದಲಾಗಿ ಸೆಕ್ಷನ್ 75, ಕೊಲೆಗೆ ಪ್ರಯತ್ನಕ್ಕೆ 307 ಬದಲಾಗಿ 109, ವಂಚನೆಯಲ್ಲಿ 420 ಬದಲಾಗಿ 318 ಸೆಕ್ಷನ್, ಸರ್ಕಾರಿ ನೌಕರರ ಸೇವೆ ತಡೆಯುವುದು 353 ಬದಲಾಗಿ 121, ಆಯುಧಗಳಿಂದ ಹಲ್ಲೆಗೆ 324 ಬದಲಾಗಿ 118 ಸಬ್ಕ್ಲಾಸ್ 1, ಅತ್ಯಾಚಾರಕ್ಕೆ ದಂಡನೆಗೆ 176 ಬದಲಾಗಿ 64, ಅಶ್ಲೀಲ ಕೃತ್ಯಗಳಿಗೆ 294 ಬದಲಾಗಿ 296 ಸೇರಿಸಲಾಗಿದೆ. ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.